ನೋಡಿ, ಇದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದನ್ನು ಮನೆಯಲ್ಲಿ ವಾಶ್ ಮಾಡಬಾರ್ದು, ವಾಶ್ ಮಾಡಿದ್ರೆ ಕಲರ್ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ಮನೆಯಲ್ಲೇ ವಾಶ್ ಮಾಡ್ಕೊಬೋದು. ಒಂದೊಂದು ಸತಿಗೆ ಡ್ರೈ ಕ್ಲೀನ್ ಕೊಡ್ತೀವಿ ಅಂತಂದರೂ ನಾವು ಮಿನಿಮಮ್ 150 to 200 ತೊಗೊಳ್ತಾರೆ. ಇವತ್ತು ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಇದೇ ಆ ಆರ್ಡರು. ಮೀಶೋದಿಂದ ಶಾಪ್ ಮಾಡಿದ್ದೀನಿ ನಾನು. ಜಸ್ಟ್ 100 ಒಳಗಡೆ ಬರುತ್ತೆ. ಡ್ರೈ ಫಿಕ್ಸ್ ಅಂತಂದ್ಬಿಟ್ಟು ಇದರ ಹೆಸರು. ನಮಗೆ ಯಾವ ರೀತಿ ವಾಶ್ ಮಾಡಬೇಕು ಅಂತೇಳಿ ಪ್ರತಿಯೊಂದನ್ನು ಇಲ್ಲಿ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಇದ್ರ ಪ್ರಕಾರ ಮಾಡಬೇಕು ಅಷ್ಟೇ. 3 ಪ್ಯಾಕೆಟ್ ಇದೆ. ಒಂದು ಸತಿಗೆ 1 ಪ್ಯಾಕೆಟ್ ಸಾಕಾಗುತ್ತೆ ನಮಗೆ. ವಿಡಿಯೋ ಮೇಲೆ ಮತ್ತೊಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿನ ಪ್ಲೈನ್ ವಾಟರ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಕಲರ್ ಬಿಡ್ತಾ ಇದೆ ಅಂತೇಳಿ. ನೋಡಿ, ಈಗ ಒಂದು ಅರ್ಧ ಬಕೆಟ್ ನೀರು ತಗೊಂಡಿದ್ದೀನಿ. ಲಿಕ್ವಿಡನ್ನು ಸೇರಿಸ್ಕೊಂಡ್ಮೇಲೆ ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದರೊಳಗಡೆ ಈಗ ಹಾಕ್ತಾಯಿದ್ದೀನಿ. ನಾರ್ಮಲ್ ಪ್ಲೈನ್ ವಾಟರ್ಗೆ ನಾವೇನಾದರೂ ಈ ಸ್ಯಾರಿನ ಹಾಕ್ತು ಅಂತಂದರೆ ತಕ್ಷಣಕ್ಕೆ ಪೂರ್ತಿಯಾಗಿ ಕಲರ್ ಬಿಟ್ಟು ಹೋಗುತ್ತೆ. ನೋಡಿ, ನೀರಿಗೆ ಹಾಕಿ ನೀಟಾಗಿ ಈ ರೀತಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. 10 ನಿಮಿಷದ ಮೇಲೇ ಆಯಿತು. ನೋಡ್ತಾ ಇರ್ಬೋದು, ಯಾವುದೇ ರೀತಿಯಲ್ಲೂ ಕಲರ್ ಬಿಟ್ಟಿಲ್ಲ. ಎಲ್ಲರ ಮನೆಗೂ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟ್ ಇದು. ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಟಾಕ್ ಔಟ್ ಆಗೋಕ್ಕೂ ಮುಂಚೆ ಬೈ ಮಾಡ್ಕೊಳ್ಳಿ. ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ಇದರ ಲಿಂಕನ್ನು ಚೆಕ್ ಮಾಡಿ. ನಿಮ್ಮ ಮನೆ ಸಿಂಕು ಪದೇ ಪದೇ ಬ್ಲಾಕ್ ಆಗ್ತಿದೆಯಾ? ಹಾಗಾದರೆ ಈ ಆರ್ಡರ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಫಸ್ಟು ಸೇವ್ ಮಾಡ್ಕೊಳ್ಳಿ ವಿಡಿಯೋನ. ನೋಡಿ, ಈ ರೀತಿ ಮಗ್ ಥರ ಕೊಟ್ಟಿದ್ದಾರೆ. ಇದನ್ನು ಈ ರೀತಿ ಇದಕ್ಕೆ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ ಆರ್ಡರ್ ಅಂತೂ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಇದನ್ನು ಈ ರೀತಿ ಜಸ್ಟ್ ಸ್ಟಿಕ್ ಮಾಡಿಕೊಂಡು ಸಿಂಕಲ್ಲಿರುವಂಥ ಟ್ಯಾಪಿಗೆ ತಗ್ಲಾಕಬೇಕು. ಏನಾದರೂ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಆರ್ಡರ್ ಲಿಂಕನ್ನು. ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ಬೈ ಮಾಡಿ. ನೋಡಿ, ತಟ್ಟೆಲಿರುವಂಥ ವೇಸ್ಟೇಜ್ ಎಲ್ಲ ಇದರೊಳಗಡೆ ಉಳ್ಕೊಳ್ಳುತ್ತೆ. ನೀರು ಮಾತ್ರ ಎಲ್ಲ ಸಿಂಕಲ್ಲಿ ಹೊಟ್ಟೋಗುತ್ತೆ. ಎಲ್ಲರ ಮನೆಗೂ ತುಂಬಾ ಯೂಸ್ಫುಲ್ ಆದಂಥ ಪ್ರಾಡಕ್ಟು. ಲಿಂಕ್ ಪೋಸ್ಟಲ್ಲಿದೆ, ಚೆಕ್ ಮಾಡಿ, ಬೈ ಮಾಡಿ, ಮಿಸ್ ಮಾಡ್ಕೋಬೇಡಿ. ಈ ಲ್ಯಾವೆಂಡರ್ ಕಲರ್ 3 ಪೀಸ್ ಕುರ್ತಾ ಸೆಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಸಾಫ್ಟ್ ಕಲರ್, ಎಲಿಗೆಂಟ್ ಲುಕ್, ದಿನಪೂರ್ತಿ ಕಂಫರ್ಟ್, ಫಂಕ್ಷನ್ ಆಗಿರಲಿ ಅಥವಾ ಕ್ಯಾಶುವಲ್ ಔಟಿಂಗ್ ಆಗಿರಲಿ, ಈ ಕುರ್ತಾ ಸೆಟ್ಟು ನಿಮ್ಮ ಸ್ಟೈಲ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಷ್ಟ ಆಗಿದ್ರೆ ಈಗಲೇ ನನ್ನ ಪೇಜನ್ನು ಫಾಲೋ ಮಾಡಿಕೊಂಡು ಲಿಂಕ್ ಅಂತ ಕಮೆಂಟ್ ಹಾಕಿ ಲಿಂಕನ್ನು ಸೆಂಡ್ ಮಾಡ್ತೀನಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ವಿಡಿಯೋ ಕೆಳಗಡೆ ಕಮೆಂಟಲ್ಲಿ ಲಿಂಕನ್ನು ಪಿನ್ ಮಾಡಿರ್ತೀನಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪೋಸ್ಟಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು. ಬೈ ಮಾಡಿ. ತುಂಬಾ ಚೆನ್ನಾಗಿದೆ, ಮಿಸ್ ಮಾಡ್ಕೊಬಿಡಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಲೆಕ್ಕನೇ ಇಲ್ಲ. ಸ್ಟಾಕ್ ಔಟ್ ಆಗೋದಕ್ಕೂ ಮುಂಚೆನೇ ಬೈ ಮಾಡ್ಕೊಳ್ಳಿ. ಎಲಿಗೆಂಟ್ ಲುಕ್ಕಲ್ಲಿದೆ. ದುಪಟ್ಟ ಬಂದು ನಿಮಗೆ 2.5 ಮೀಟ್ರಿಗಿಂತ ಹೆಚ್ಚಾಗಿದೆ. ಹಾಗೆ ಸಿಲ್ಕ್ ಕ್ಲಾತಲ್ಲಿ ಕೊಟ್ಟಿದ್ದಾರೆ. ತುಂಬಾ ಸಾಫ್ಟ್ ಆಗಿದೆ. ಈಗಂತೂ ಹೆಲ್ತ್ ಕಾನ್ಷಿಯಸ್ಸಿಂದ ಆಯಿಲನ್ನು ಉಪಯೋಗಿಸೋದು ತುಂಬಾ ಕಡಿಮೆ ಎಲ್ಲರೂ. ಇದು ಆಯಿಲ್ ಬಾಟಲು. ಏನಪ್ಪ ಇದರಿಂದ ಉಪಯೋಗ ಅಂತಂದರೆ, ಚಪಾತಿ, ದೋಸೆ ಈ ರೀತಿ ಏನಾದರೂ ನಾವು ತವ ಮೇಲೆ ಮಾಡ್ತೀವಿ ಅಂತಂದರೆ ಸ್ಪೂನಲ್ಲಿ ತೆಗೆದು ಎಣ್ಣೆ ಹಾಕ್ತೀವಲ್ವ, ಇದರಲ್ಲಿ ಜಸ್ಟ್ ಸ್ಪ್ರೇ ಮಾಡ್ಕೋಬೋದು. ಹಾಗೆ ಜಾಸ್ತಿ ಎಣ್ಣೆ ಬೇಕಾದಾಗಲೂ ಕೂಡ ಈ ರೀತಿ ಇವಾಗ ತೋರಿಸಿದ್ನಲ್ಲ, ಅದನ್ನು ಜಸ್ಟ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ನಾರ್ಮಲಾಗಿ ಎಣ್ಣೆ ನಾವು ಉಯ್ಕೊಳ್ಳೋ ಥರನೂ ಬರುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. 500 ml ಕೆಪಾಸಿಟಿ ಇರುವಂಥ ಬಾಟಲ್ ಇದು. ಈ ರೀತಿ ಆಯಿಲ್ ಬಾಟಲ್ಗಳನ್ನು ಉಪಯೋಗಿಸೋದ್ರಿಂದ ಆಯಿಲು ತುಂಬಾ ಕಡಿಮೆ ಯೂಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗಂತೂ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಪೋಸ್ಟಲ್ಲಿ ಇದರ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ, ಬೈ ಮಾಡಿ. ನೈಟ್ ಊಟಕ್ಕೆ ಅಂತೇಳಿ ಸಾಸೇಜನ್ನು ಫ್ರೈ ಮಾಡ್ತಾ ಇದೆ. ಜಸ್ಟ್ ಆಯಿಲನ್ನು ಸ್ವಲ್ಪ ಸ್ಪ್ರೇ ಮಾಡ್ತಾ ಇದ್ದೀನಿ ನೋಡಿ. ಡಯಟ್ ಮಾಡೋರು ಆಯಿಲೇ ಹಾಕಬೇಡ ಅಂತಾರೆ. ಜಸ್ಟ್ ಈ ರೀತಿ ಸ್ಪ್ರೇ ಮಾಡಿದ್ರೆ ಸಾಕು, ನೀಟಾಗಿ ಫ್ರೈ ಆಗುತ್ತೆ ಸಾಸೇಜು. ಹಾಗೆ ಚಿಕನ್ ಕೂಡ ಇತ್ತು, ಅದನ್ನು ಕೂಡ ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ, ತವಾ ಫ್ರೈ. ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಎಲ್ಲ ಪ್ರಾಡಕ್ಟ್ಗಳ ಲಿಂಕು ಪೋಸ್ಟಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಬೈ ಮಾಡಿ. ಹ್ಯಾಪಿ ಶಾಪಿಂಗ್.